ಹಾಯ್ ಫ್ರೆಂಡ್ಸ್, ಗುರು ನಿಲ್ಲು ನಿಲ್ಲು ನಿಲ್ಲು. ಆವಾಗಲೇ ಕಾಮೆಂಟ್ ಮಾಡಬೇಡ, ವಿಡಿಯೋ ಪೂರ್ತಿ ನೋಡು, ಆಮೇಲೆ ಕಾಮೆಂಟ್ ಮಾಡಿ. ಫಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಗುರು, ನಿಮ್ಮ ಫೇವ್ರೇಟ್ ಯಾರು ಈ ಸೀಸನ್ ವಿನ್ನರ್ ಆಗ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನಾನು ಎಲ್ಲರ ಬಗ್ಗೆನೂ ಒಂದು ಪಾಸಿಟಿವ್ ವಿಡಿಯೋ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅದ್ರ ಪ್ರಕಾರನೇ ಈಗ ವಿಡಿಯೋಸ್ ಸ್ಟಾರ್ಟ್ ಮಾಡಿದ್ದೀನಿ. ಪಾಸಿಟಿವ್ ವಿಡಿಯೋ ಎಲ್ಲರ ಬಗ್ಗೆನೂ ಒಂದೊಂದು ಮಾಡ್ತೀನಿ. ಅದರಲ್ಲಿ ಈಗ ಫಸ್ಟ್ ವಿಡಿಯೋ ಬಂದು ಮಂಜಣ್ಣ ಬಗ್ಗೆ ಮಾಡ್ತಾ ಇದ್ದೀನಿ. ಮಂಜಣ್ಣ, ಉಗ್ರಂ ಮಂಜಣ್ಣ, ಮ್ಯಾಕ್ಸ್ ಮಂಜಣ್ಣ, ಎಷ್ಟು ಹೇಳಿದ್ರು ಕಡಿಮೆ ಗುರು. BBK11 ರೂಲರ್ ಅಂತಂದ್ರೆ ತಪ್ಪಾಗೋದಿಲ್ಲ. ರೂಲ್ ಮಾಡಿದ್ರು, ನಿಜವಾಗ್ಲು ಸಖತ್ತಾಗಿ ಆಟ ಆಡಿದ್ರು. ನಿಜವಾಗ್ಲು ಮಂಜಣ್ಣ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಗುರು. ಮಂಜಣ್ಣ ಇಲ್ಲ ಅಂತಂದ್ರೆ ಈ ಸೀಸನ್ 11 ಊಹೆ ಮಾಡ್ಕೊಳ್ಳೋಕ್ಕೂ ಯಾರ ಕೈಯಲ್ಲೂ ಆಗಲ್ಲ ಗುರು. ತನ್ನ ಹೆಗಲ ಮೇಲೆ BBK11 ಅನ್ನ ಒತ್ತು ಇಲ್ಲಿ ತನಕ ತಗೊಂಡ್ ಬಂದಿದ್ದಾರೆ ಮಂಜಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗುರು. ಮಂಜಣ್ಣ ಒಂದು ಪಾಸಿಟಿವ್ಸ್ ಹುಡುಕ್ತಾ ಹೋದ್ರೆ ಸುಮಾರು ಇದಾವೆ ಗುರು. ಸ್ಟಾರ್ಟಿಂಗ್ ಇಂದ ಬಿಗ್ ಬಾಸ್ ಅನ್ನೋದು ಒಂದು TRP ಶೋ ಗುರು. ಆ TRP ಸ್ಟಾರ್ಟ್ ಆಗಿದ್ದೆ ಮಂಜಣ್ಣ ಇಂದ. ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಅಲ್ಲೇ ದಿ ಎಂಟರ್ಟೈನರ್ ಅನ್ನೋ ಟ್ಯಾಗ್ ಅನ್ನ ತಗೊಂಡ್ರು. ಯಾವ ರೀತಿ ಅಂತಂದ್ರೆ ಆ ಇಮಿಟೇಷನ್ ಮಾಡೋದು ಒಂದು ಮಾಡಿದ್ರು ಗುರು. ನಿಜವಾಗ್ಲೂ ಫನ್ನು. ಒಬ್ಬೊಬ್ಬರ ಬಗ್ಗೆನೂ ಒಂದು ಇಮಿಟೇಷನ್ ಮಾಡಿ ತೋರಿಸಿದ್ರು. ಸಕ್ಕದಾಗಿತ್ತು ನಿಜವಾಗ್ಲು. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ವಾರದಲ್ಲೇ ನಾನೇ ವಿಡಿಯೋ ಮಾಡಿದ್ದೆ, ಮಂಜಣ್ಣ ದಿ ಎಂಟರ್ಟೈನರ್ ಅಂತ ಅಂದ್ಬಿಟ್ಟು. ಸಖತ್ತಾಗಿ ಒಬ್ಬೊಬ್ಬರದನ್ನು ಸೂಪರ್ ಆಗಿ ಅವರು ಇಮಿಟೇಷನ್ ಮಾಡಿ ತೋರಿಸಿದ್ರು. ಅದ್ರ ಜೊತೆಗೆ ಮಹಾನ್ ಕಲಾವಿದ ಜಗ್ಗು ದಾದಾಗೆ ಎದುರುಗೆದುರು ನಿಲ್ಲೋ ತಾಕತ್ತು ಇದ್ದಿದ್ದು ಮಂಜಣ್ಣಗೆ. ನಿಜವಾಗ್ಲು ಜಗ್ಗು ದಾದಾಗೆ ಯಾರಾದ್ರೂ ಆಪೋಸಿಟ್ ಬಂದು ಡಿ ಕೊಟ್ಟು ನಿಂತು ಹೋರಾಟ ಮಾಡಿದ್ರು ಅಂತಂದ್ರೆ ಅದು ಮಂಜಣ್ಣ ಅಂತ ಹೇಳ್ಬೇಕು. ನಿಜವಾಗ್ಲು ಸಕ್ಕದಾಗಿ ಆಗ ಯಾರಿಗೂ ಅಷ್ಟೊಂದು ಧೈರ್ಯ ಇರ್ಲಿಲ್ಲ ಜಗ್ಗು ಅವ್ರಿಗೆ ಆಪೋಸಿಟ್ ಹೋಗೋದಿಕ್ಕೆ. ಬಟ್ ಮಂಜಣ್ಣ ಆಗ ಎದುರುಗಡೆ ನಿಂತ್ಕೊಂಡು ಹೋರಾಡಿದ್ದು ಅದೆಲ್ಲಾನು ಬಿಗ್ ಬಾಸ್ಗೆ ಪ್ಲಸ್ ಆಗಿ TRPಯಲ್ಲಿ ಪಾಲುದಾರರು, ಹ್ಯೂಜ್ ಪಾಲುದಾರರು ನಮ್ಮ ಮಂಜಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಅಲ್ಲಿಂದ ಟಾಸ್ಕ್ಗಳಂತ ಬಂದಾಗ ಎಲ್ಲಾ ಟಾಸ್ಕ್ ಅಲ್ಲೂ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದು ನಮ್ಮ ಮಂಜಣ್ಣ. ನಿಜವಾಗ್ಲು ಒಂದು ಟಾಸ್ಕ್ ಅಲ್ಲಾದ್ರೆ ತ್ರಿವಿಕ್ರಮ್ ಅವ್ರಿಗೆ ಏನ್ ಗುರು, ಆ ತ್ರಿವಿಕ್ರಮ್ ಅವ್ರು WWE ಆಡ್ತಾ ಇರ್ತಾರೆ. ಆ ರಾಜಕೀಯ ಪಕ್ಷಗಳು ಟಾಸ್ಕ್ ಅಲ್ಲಿ, ಪೋಸ್ಟರ್ ಟಾಸ್ಕ್ ಅಲ್ಲಿ ಮೇಲೆಯಿಂದ ಕೆಳಗಡೆ ಹಿಂಗ್ ಬೀಳಿಸ್ತಾ ಇದ್ರು ಕೂಡ ಮತ್ತೆ ಸ್ಪ್ರಿಂಗ್ ತರ ಎದ್ದು ನಿಲ್ತಾರಲ್ವಾ ಮಂಜಣ್ಣ. ಹ್ಯಾಟ್ಸ್ ಆಫ್ ಗುರು ಮಂಜಣ್ಣ. ನಿಜವಾಗ್ಲು ಅವತ್ತಿನ ಟಾಸ್ಕ್ ಅಂತೂ ಒಂದು ಗೂಸ್ ಬಂಪ್ಸ್ ಎಪಿಸೋಡ್ ಮಂಜಣ್ಣಗೆ. ಸೂಪರ್ ಎಪಿಸೋಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಜತ್ ಬರೋವರೆಗೂ ತ್ರಿವಿಕ್ರಮ್ಗೆ ಟಗ್ ಆಫ್ ಅವರ್ ಆಗಿ ಇದ್ದಿದ್ದು ಯಾರು ಅಂತಂದ್ರೆ ಅದು ಮಂಜಣ್ಣ. ನಿಜವಾಗ್ಲೂ ಪಾಸಿಟಿವ್ ಆರ್ ನೆಗೆಟಿವ್ ಗುರು, ಮಂಜಣ್ಣ ಇಲ್ದೆ ಈ ಸೀಸನ್ ಇಲ್ಲ ಅಂತ ಹೇಳ್ಬೋದು. ನನಗ್ ಮಂಜಣ್ಣ ಅಂದಿದ ತಕ್ಷಣ ನೆನಪಾಗೋದು ಇನ್ನೊಂದು ಆ ಬಾಲ್ ಟಾಸ್ಕ್ ಗುರು. ಯಾವ್ದು ರಜತ್ ಅವ್ರ ಜೊತೆ ಆಡ್ತಾರೆ. ಏನು ಸ್ವಾಮಿ ಆ ಟಾಸ್ಕ್ ಆಡಿದ್ದು ಮಂಜಣ್ಣ ರೀತಿ ಸ್ಪ್ರಿಂಗು ಹಾವು ತರ ನುಗ್ಗಿ ಆಚೆ ಬಂದು ಬಾಲ್ ಎತ್ಕೊಂಡ್ ಬಂದು ಆಡ್ತಾ ಇರ್ತಾರೆ. ಯಪ್ಪ, ಎಂತ ಒಂದು ಕೂಡ ಮಂಜಣ್ಣ ಫ್ಯಾನ್ ಆಗ್ಬೇಕು ಗುರು. ಆ ರೀತಿ ಅವತ್ತಿನ ದಿನ ಟಾಸ್ಕ್ ಮಂಜಣ್ಣ ಹಾಡಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಇನ್ನು ರಾಜನ ಟಾಸ್ಕ್ ಅಂತೂ ಮಂಜಣ್ಣಗೋಸ್ಕರನೇ ಡಿಸೈನ್ ಮಾಡಿದ್ರು ಗುರು. ನಾನು ಈಗ್ಲೂ ಹೇಳ್ತೀನಿ, ಮಂಜಣ್ಣಗೆ ಬಿಟ್ಟು ಆ ಟಾಸ್ಕ್ ಇನ್ಯಾರಿಗೂ ಸೂಟ್ ಆಗಲ್ಲ, ಯಾರಿಗೂ ಸೂಟ್ ಆಗೋದು ಇಲ್ಲ. ಮಂಜಣ್ಣ ಸಖತ್ತಾಗಿ ರಗಡಾಗಿ ಮಾಡಿದ್ರು ಗುರು. ಏನು ಗುರು ಆ ಪರ್ಫಾರ್ಮೆನ್ಸ್ ಆ ರಾಜನ ಟಾಸ್ಕ್ ಅಲ್ಲಿ. ನಿಜವಾಗ್ಲೂ ರಾಜ ಸರ್ವಾಧಿಕಾರ ಇದ್ರೆ ಇದೇ ತರ ಇರ್ತಾ ಇದ್ನ ಅಂತನ್ಬಿಟ್ಟು ತೋರ್ಸ್ಕೊಟ್ಟಿದ್ದು ಮಂಜಣ್ಣ. ಸೂಪರ್ ಆಗಿ ಏನು ಇದು ಮಾಡಿದ್ರು. ನಿಜವಾಗ್ಲು ಕ್ಯಾಪ್ಟನ್ ಕೂಡ ಆದ್ರು. ನಿಜವಾಗ್ಲು ಅದಾದ್ಮೇಲೆ ಕಿಚ್ಚನ ಚಪ್ಪಾಳೆ ಕೂಡ ತಗೊಂಡ್ರು ಗುರು. ಈ ಕ್ಯಾಪ್ಟನ್ ಮತ್ತೆ ಕಿಚ್ಚನ ಚಪ್ಪಾಳೆ ಪಡೆದಿರ್ತಕ್ಕಂಥ ರೇರ್ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ನಿಜವಾಗ್ಲು ಈ ಮನೆಯಲ್ಲಿ ಸಕ್ಕದಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಟಾಸ್ಕ್ ಆಡಿದ್ದಾರೆ. ಈ ಮನೆಯಲ್ಲಿ ವಿಶೇಷ ವ್ಯಕ್ತಿ ಸುದೀಪ್ ಅಣ್ಣ ಕಡೆಯಿಂದ ಒಂದು ಗಿಫ್ಟ್ ಅನ್ನ ತಗೊಂಡು ತಮ್ಮ ಬರ್ತಡೆಯನ್ನು ಕೂಡ ಈ ಮನೆಯಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಟಾಸ್ಕ್ ಅಂತ ಬಿಟ್ಟು ಪರ್ಸನಾಲಿಟಿ ವೈಸ್ ಅಂತ ನೋಡಿದಾಗ ಮಂಜಣ್ಣ ಒಂದು ಎಮೋಷನಲ್ ಪರ್ಸನ್ ಗುರು. ನಿಜವಾಗ್ಲು ಎಮೋಷನ್ಸ್ಗೆ, ಬಾಂಡಿಂಗ್ಗೆ ತುಂಬಾ ಬೆಲೆ ಕೊಡ್ತಾರೆ ಅಂತ ಗೊತ್ತು. ಅದರಲ್ಲೂ ಫ್ಯಾಮಿಲಿ ಅಂತ ಬಂದಾಗ ಎಷ್ಟು ಗುರು. ನಿಜವಾಗ್ಲು
ಒಂದು ಅಕ್ಕ ತಂಗಿ ಇಲ್ಲ ಅಣ್ಣ ತಮ್ಮ ಬಾಂಡಿಂಗ್ ಅಂತ ಬಂದಾಗ ಕಣ್ಣಲ್ಲಿ ಮಂಜಣ್ಣ ಕಣ್ಣಲ್ಲಿ ಪಳ 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 ಅಂತ ನೀರ್ ಬರುತ್ತೆ. ನಿಜವಾಗ್ಲು ಈ ಮತ್ತಿನಲ್ಲಿ ಒಂದು ಸಾಂಗ್ ಇದೆಯಲ್ವಾ, ರಾಕ್ಷಸನು ನೀನೇನ ರಕ್ಷಕನು ನೀನೇನ ಅಂತ. ಇನ್ಸ್ಟಾದಲ್ಲಿ ನೋಡಿದೆ ನಾನು. ನಿಜವಾಗ್ಲು ಆ ಹಾಡಿಗೆ ಇವಾಗ ಒಂದು ಕಳೆ ಬಂತು ಗುರು ಅಂತ ಹಾಕಿದ್ರು, ಸೂಪರ್ ಅಂತ ಅನಿಸ್ತು. ನಿಜವಾಗ್ಲು ರಿಯಾಲಿಟಿ ಅದೇ ತರ ಇದೆ. ನಿಜವಾಗ್ಲು ಟಾಸ್ಕ್ ಆಗಿರ್ಬೋದು, ಇಲ್ಲ ಈ ಕಡೆ ಎಮೋಷನಲ್ ಆಗಿರ್ಬೋದು, ಸಕ್ಕದಾಗಿ ಮಂಜಣ್ಣ ಬ್ಯಾಲೆನ್ಸ್ ಮಾಡಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಫ್ರೆಂಡ್ಶಿಪ್ ಗುರು, ತಾನು ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಫ್ರೆಂಡ್ಶಿಪ್ ನ ಬಿಟ್ಕೊಟ್ಟಿಲ್ಲ ಗುರು. ಗೇಮ್ಗೋಸ್ಕರ ಫ್ರೆಂಡ್ಶಿಪ್ ನ ಬಿಟ್ಕೊಟ್ಟಿಲ್ಲ. ಇದು ಗುರು ಫ್ರೆಂಡ್ಶಿಪ್ ಅಂತಂದ್ರೆ. ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ನನಗಂತೂ. ತಾನು ಮುಳುಗ್ತೀನಿ ಅಂತ ಗೊತ್ತಿದ್ರು ಕೂಡ ಆ ಫ್ರೆಂಡ್ಶಿಪ್ ನ ಕೊನೆವರೆಗೂ ಯಾರು ಹೇಳಿದ್ರು ಕೂಡ ಒಂದು ಸಲ ಫ್ರೆಂಡು ಅಂತ ಫಿಕ್ಸ್ ಆದ್ಮೇಲೆ ಯಶೋರ್ದ ಡೈಲಾಗ್ ಇದೆಯಲ್ವಾ, ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಸಾಯೋ ತನಕ ಫ್ರೆಂಡೇ ಗುರು ಅಲ್ವಾ. ಏನ್ ಬಾಂಡಿಂಗ್ ಗುರು ಮಂಜಣ್ಣದು. ಆಪ್ ಮಂಜಣ್ಣ ನಿಜವಾಗ್ಲು ನನಗಂತೂ ಸಖತ್ ಇಷ್ಟ ಆಯ್ತು ಗುರು. ಮಂಜಣ್ಣದು ಒಂದೊಂದನ್ನು ಹೇಳ್ತಾ ಹೋದ್ರೆ ಸೂಪರ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮಂಜಣ್ಣ ಏನೇ ಮಾಡಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು, ಆಟಕ್ಕೋಸ್ಕರ ಬಿಗ್ ಬಾಸ್ಗೋಸ್ಕರ ಮಾಡಿದ್ದು ಗುರು. ಮಂಜಣ್ಣ ವೈಯಕ್ತಿಕ ವಿಚಾರಗಳನ್ನ ತಗೊಂಡು ಯಾವತ್ತೂ ಅಷ್ಟೇ ಹಾರ್ಮ್ ಮಾಡಿಲ್ಲ ಅಂತ ನನ್ನ ಒಪಿನಿಯನ್. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಯಾವತ್ತೂ ಇಲ್ಲದೆ ಇರೋದು ಈ ಗ್ರೇ ಏರಿಯಾ ಅನ್ನೋದು ಮಂಜಣ್ಣ ಇಂದಾನೆ ಉಟ್ಕೊಂಡಿದ್ದು. ದಿ ಗ್ರೇ ಏರಿಯಾ ಕಿಂಗ್ ಅಂತ ಮಂಜಣ್ಣನೇ ಕರೆಸ್ಕೊಂಡಿದ್ದು. ನಿಜವಾಗ್ಲು ಈ BBK 11 ಅನ್ನ ಮಂಜಣ್ಣ ಇಲ್ದೆ ನೋಡಿದ್ರೆ ಈ ಬಿಗ್ ಬಾಸ್ ಮೊದಲನೇ ವಾರನೇ ಫ್ಲಾಪ್ ಗುರು. ನಿಜವಾಗ್ಲು ಫಸ್ಟ್ನೇ ವಾರನೇ ಫ್ಲಾಪ್. ಫಸ್ಟ್ನೇ ವಾರದಲ್ಲೇ ಶೋನ ಝೂಮ್ ಅಂತ ಮೇಲೆ ಹಚ್ಚಿದ್ ಯಾರು ಅಂತಂದ್ರೆ ನಮ್ಮ ಮಂಜಣ್ಣ ಅಂತ ಹೇಳ್ಬೋದು. ನಿಜವಾಗ್ಲು ಸಕ್ಕದಾಗಿ ಗುರು. ಮಂಜಣ್ಣ ಕ್ಯಾರೆಕ್ಟರ್ ಮಾತ್ರ ಒಂದು ಸೆನ್ಸೇಷನಲ್ ಕ್ಯಾರೆಕ್ಟರ್ ಬಿಗ್ ಬಾಸ್ ಹೌಸ್ ಅಲ್ಲಿ. ಎಲ್ಲ ಅಷ್ಟೇ, ಟಾಸ್ಕ್ ಇಂದ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಅಗ್ರೆಷನ್ ಆಗಿರ್ಬೋದು, ಎಲ್ಲಾನು ಮಂಜಣ್ಣಗೆ ಮಿಕ್ಸ್ಡ್ ಒಂಥರ ಜಾಕ್ ಫ್ರೂಟ್ ತರ ಅಂತ ಹೇಳ್ಬೋದು ಗುರು. ಮೇಲೆ ನೋಡೋದಕ್ಕೆ ಒಂಥರ ಇರುತ್ತೆ, ಆದ್ರೆ ಅದನ್ನ ಕಿತ್ತು ನೋಡಿದಾಗ ಒಳಗಡೆ ಮಂಜಣ್ಣ ಮಾತ್ರ ಒಂಥರ ಇರುತ್ತೆ ಗುರು. ನಿಜವಾಗ್ಲು ನನಗಂತೂ ತುಂಬಾ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಯಾರು ಅಂತಂದ್ರೆ ಅದರಲ್ಲಿ ಮಂಜಣ್ಣ ಮುಂಚೂಣಿಯಲ್ಲಿ ಇರ್ತಾರೆ ಅಂತ. ಯಾಕಂತಂದ್ರೆ ನನಗೆ ಪರ್ಸನಲಿ ಗೊತ್ತು ಗುರು ಮಂಜಣ್ಣ. ಆದ್ರೂ ಕೂಡ ಮಂಜಣ್ಣ ಪರ್ಸನಲಿ ಹೆಂಗಿದಾರೋ ಬಿಗ್ ಬಾಸ್ ಮನೆಯಲ್ಲೂ ಅದೇ ತರ ಇದ್ದಾರೆ ಅಂತ ನನ್ನ ಒಪಿನಿಯನ್ ಗುರು. ನಾನ್ ನೋಡಿರೋ ಪ್ರಕಾರ ಇದಾರೆ ಅಂತ ನನ್ನ ಒಪಿನಿಯನ್. ಓವರ್ ಆಲ್ ಮಂಜಣ್ಣ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ಸುಮಾರು ಇದಾವೆ ಗುರು, ಸಕ್ಕದಾಗಿ ಹೇಳ್ಬೋದು. ನಿಜವಾಗ್ಲು ಮಂಜಣ್ಣ ಫ್ಯಾನ್ಸ್ ಈ ವಿಡಿಯೋನ ನಿಮ್ಮ ಫ್ಯಾನ್ಸ್ ಗ್ರೂಪ್ ಅಲ್ಲಿ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಮಂಜಣ್ಣ ಫ್ಯಾನ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಇನ್ನೊಬ್ಬರದ್ದು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.